ಸುರಕ್ಷಣಾಧಿಕಾರಿಗಳಿಗೆ ಹಾಗೂ ಜಿಲ್ಲೆಯ ಎಲ್ಲ CHOಗಳಿಗೆ ನಮಸ್ಕಾರ. ಸೊ PSUs ಇವಾಗೆಲ್ಲ ತಮಗೆಲ್ಲ ಗೊತ್ತೇ ಇದೆ, CHOs ತಮಗೆಲ್ಲ ಗೊತ್ತೇ ಇದೆ. RCS 2.0 ಪೋರ್ಟಲ್ ಲಾಂಚ್ ಆಗ್ತಾ ಇದೆ. ಸೊ ಈಗ ಮೊದಲ ಹಂತವಾಗಿ ನಾವು ಆಶಾ ಮ್ಯಾಪಿಂಗ್ ಅನ್ನು ಮಾಡ್ಕೊಂಡಿದ್ದೀವಿ. ಸರ್ ಆಶಾ ಮ್ಯಾಪಿಂಗ್ ಅನ್ನು ಮಾಡ್ಕೊಂಡಿದ್ದೀವಿ ಸರ್, ಆದರೆ ಕಾಮನ್ ಮಾಸ್ಟರ್ ಅಲ್ಲಿ ಆಶೆಗಳ ನೇಮ್ ಶೋ ಆಗ್ತಾ ಇಲ್ಲ. ಸೊ ಈ ಆಶೆಗಳ ನೇಮ್ ಶೋ ಆಗುವಾಗ ಹೇಗೆ ಮಾಡಬೇಕು ಸೊ ಎನ್ನುವಂತಹ ವಿಧಾನವನ್ನು ನಾನು ನಿಮಗೆ ಇವಾಗ ಹೇಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಇದನ್ನ ನಿಮ್ಮ PSUs ಏನ್ ನೀವು ಲಾಗಿನ್ ಆಗ್ತಿರಲ್ಲ, ನೀವೇ ಅದನ್ನ ಸರಿ ಮಾಡ್ಕೋಬಹುದು. ಹೇಗೆ ಮಾಡ್ಕೋಬಹುದು ನೋಡಲ್ವಾ? ಸೊ ನಾನೀಗ ಒಂದು PSUs ಲಾಗಿನ್ ಐಡಿಯಿಂದ ಲಾಗಿನ್ ಆಗ್ತಾ ಇದ್ದೇನೆ. ಚನ್ನಗಿರಿ ತಾಲೂಕು ಗುಡ್ಡದ ಕುಮಾರನಹಳ್ಳಿ ಅರಿಶಿನಘಟ್ಟ ಉಪಕೇಂದ್ರದ PSUs ಇವಾಗ ಲಾಗಿನ್ ಆಗ್ತಾ ಇದ್ದಾರೆ. ಲಾಗಿನ್ ಆಗ್ತಿದ್ದಾರೆ. ಲಾಗಿನ್ ಆದ್ಮೇಲೆ ಸೊ ಅವ್ರಿಗೆ ಎಲ್ಲಿ ಕುಮಾರನಹಳ್ಳಿ ಸಬ್ ಸೆಂಟರ್ನ ಮಾಹಿತಿ ಮಾತ್ರ ಅವರಿಗೆ ಶೋ ಆಗ್ತಾ ಇರುತ್ತೆ ಎಲ್ಲಿ ಕಾಮನ್ ಮಾಸ್ಟರ್ ಅಲ್ಲಿ. ಸೊ ಬೇರೆ ಗ್ರಾಮದ ಆಶಾ ಕಾರ್ಯಕರ್ತರ ಇನ್ಫಾರ್ಮೇಶನ್ ಅವರಿಗೆ ಶೋ ಆಗ್ತಾ ಇರಲ್ಲ. ಸೊ ಅದನ್ನ ಹೆಂಗ್ ಸರಿಪಡಿಸ್ಕೋಬಹುದು? ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಬಹಳಷ್ಟು ನಮ್ಮ PSUs ಗಳು ಏನ್ ಮಾಡಿದ್ದಾರೆ ಅಂತಂದ್ರೆ, ಆಶಾ ಮ್ಯಾಪಿಂಗ್ ಅನ್ನ ಮಾಡುವಾಗ ಅವರ ಅಬಾ ID ಅಥವಾ ಆಧಾರ್ ಐಡಿಯನ್ನ ಮ್ಯಾಪಿಂಗ್ ಮಾಡದೆ ಅದನ್ನ ಬೈಪಾಸ್ ಮಾಡಿ ಆಶಾ ಮ್ಯಾಪಿಂಗ್ ಅನ್ನ ಮಾಡಿದಿರ. ಸೊ ಈಗ ಆತ ಎಂದರೆ ಅಬಾ ID ಆಧಾರ್ ID ಎಂದರೆ ಬೈಪಾಸ್ ಮಾಡಿ ಕೇವಲ ಆಶಾ ಮ್ಯಾಪಿಂಗ್ ಅನ್ನ ಮಾಡಿದ್ರೆ ಅದು ಆಶಾ ಸಾಫ್ಟ್ಗೆ ಲಿಂಕ್ ಆಗಲ್ಲ. ಸೊ ಹಾಗಾಗಿ ಆಯ್ತು ಸರ್, ನಾನೀಗ ಆಶಾ ಮ್ಯಾಪಿಂಗ್ ಅನ್ನ ಮಾಡ್ಬಿಟ್ಟಿದ್ದೀನಿ, ನಾನೀಗ ಅಬಾ ID ಲಿಂಕ್ ಮಾಡಕ್ ಹೋದ್ರೆ ಆ ಫೋನ್ ನಂಬರ್ ಆಲ್ರೆಡಿ ಸೇವ್ಡ್ ಅಂತ ಬರ್ತಾ ಇದೆ. ಈಗ ಅದನ್ನ ಹೆಂಗ್ ಸರಿ ಮಾಡ್ಕೊಳ್ಳೋದು? ತಾವಿಲ್ಲಿ ನೋಡ್ತಿದ್ದೀರಲ್ವಾ, ಇಲ್ಲಿ ನೋಡಿ ಗುಡ್ಡದ ಕುಮಾರನಹಳ್ಳಿ PSC ವ್ಯಾಪ್ತಿಯಲ್ಲಿ ಬರುವಂತಹ ಅರಿಶಿನಘಟ್ಟ ಉಪಕೇಂದ್ರದ PSUs ಅವರು ಇವಾಗ ಲಾಗಿನ್ ಆಗಿದ್ದಾರೆ. ಸೊ ಅವರಿಗೆ ಈಗ ಗುಡ್ಡದ ಕುಮಾರನಹಳ್ಳಿ ಇರುವಂತಹ ಎಲ್ಲ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತರ ಇನ್ಫಾರ್ಮೇಶನ್ ಶೋ ಆಗ್ತಿದೆ ಇಲ್ಲಿ. ಫಾರ್ ಎಕ್ಸಾಂಪಲ್, ಇವಾಗ ಶಶಿಕಲಾ N ಎನ್ನುವಂತಹ PSUs ಇದ್ದಾರೆ, ಗೀತಾ R ಎನ್ನುವಂತಹ ಆಶಾ ಇದ್ದಾರೆ, ಹನುಮಂತಮ್ಮ ಆಶಾ ಇದ್ದಾರೆ, ಶೈಲಜಾ ಎನ್ನುವಂತಹ ಆಶಾ ಇದ್ದಾರೆ, ಮತ್ತೆ ಡಾಕ್ಟರ್ ತೇಜಸ್ವಿನಿ ಮೆಡಿಕಲ್ ಆಫೀಸರ್ ಆ ಒಂದು ಗುಡ್ಡದ ಕುಮಾರನಹಳ್ಳಿ PSC ವ್ಯಾಪ್ತಿಯಲ್ಲಿ ಇರುವಂತದ್ದು. ಸೊ ಈಗ ಆ ಒಂದು ಗುಡ್ಡದ ಕುಮಾರನಹಳ್ಳಿ ಒಂದು ಅರಿಶಿನಘಟ್ಟ ಉಪಕೇಂದ್ರದ ವ್ಯಾಪ್ತಿಗೆ ಸರಿಸುಮಾರು ಒಂದು 5 ಹಳ್ಳಿ ಬರುತ್ತೆ. ಅರಿಶಿನಘಟ್ಟ, ಸೋಮಶೆಟ್ಟಿಹಳ್ಳಿ, ಸಿದ್ದಾಪುರ, ಬಸವರಾಜಪುರ ಮತ್ತೆ ರುದ್ರಾಪುರ ಅಂತ ಹೇಳ್ಬಿಟ್ಟು ಇಲ್ಲಿ ಶೋ ಆಗ್ತಾ ಇರುವಂತದ್ದು ಕುಮಾರನಹಳ್ಳಿ ಕುಮಾರನಹಳ್ಳಿ ಗ್ರಾಮದ ಆಶಾ ಕಾರ್ಯಕರ್ತರ ಹೆಸರು ಮಾತ್ರ. ಈಗ ನೀವೇನ್ ಮಾಡಬೇಕು, ಇಲ್ಲೇ ನಿಮ್ಮ ಹೆಸರು ಕಾಣುತ್ತಲ್ಲ ಕಾಮನ್ ಮಾಸ್ಟರ್ ಅಲ್ಲಿ, ಈ ಹೆಸರಿನ ಮುಂದೆ ಇರುವಂತಹ ಈ ಒಂದು ಆಕ್ಷನ್ ಬಟನ್ ಇರುತ್ತಲ್ಲ, ಈ ಪೆನ್ ಮಾರ್ಕ್, ಇದನ್ನ ಕ್ಲಿಕ್ ಮಾಡಿ ಇಲ್ಲಿ 4 ಅಂತ ಇರುತ್ತೆ. ಏನು ಇದು? ಓವರ್ ವ್ಯೂ. ಇದು ನೀವು ಯಾರು, ನಿಮ್ಮ ಫೋನ್ ನಂಬರ್ ನೀವೇ ಇಲ್ಲಿ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ನೀವು ಲಾಗಿನ್ ಆಗಿದ್ರೆ ಮಾಡ್ಲಿಕ್ಕೆ ಬರಲ್ಲ, ಅದು ತಾಲೂಕು ಲಾಗಿನ್ ಐಡಿಯಲ್ಲಿ ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟ್ ಪ್ರಿವಿಲೇಜಸ್. ಸೊ ಪ್ರಿವಿಲೇಜಸ್ ಅಲ್ಲಿ ಏನೇನು ರೋಲು, ಅಡ್ಮಿನಿಸ್ಟ್ರೇಟಿವ್ ರೋಲ್ ಏನು, ಸರ್ವಿಸ್ ಪ್ರೊವೈಡರ್ ರೋಲ್ ಏನು, ಮತ್ತೆ ರಿಪೋರ್ಟ್ ಯೂಸರ್ ರೋಲ್ ಏನು, ಅಪ್ರೂವರ್ ರೋಲ್ ಏನು ಅಂತ ಹೇಳ್ಬಿಟ್ಟು ಮಾಹಿತಿ ಇರುತ್ತೆ. ಮತ್ತೆ ಹೆಲ್ತ್ ಪ್ರೊವೈಡರ್ ಮೇಂಟೆನೆನ್ಸ್, ಇಲ್ಲಿ ನೀವೇನು ಆಶಾ ಮ್ಯಾಪಿಂಗ್ ಮಾಡಿರ್ತೀರಲ್ಲ ಅದು ಶೋ ಆಗ್ಬೇಕಲ್ವಾ. ಇಲ್ಲಿ ಒಂದು ಪೆನ್ ಮಾರ್ಕ್ ಇರುತ್ತೆ ನೋಡ್ರಿ, ಆಶಾ ಮ್ಯಾಪಿಂಗ್ ಮಾಡಿದ್ಮೇಲೆ ನೀವು ಅದನ್ನ ಆಶಾ ಟ್ಯಾಗ್ ಮಾಡ್ಕೋಬೇಕು. ಸೊ ಇಲ್ಲಿ ಇರುವಂತಹ ಎಲ್ಲ ಈ ತರ ನೀವು ಮ್ಯಾಪಿಂಗ್ ಮಾಡಿದ್ಮೇಲೆ ಈ ತರ ಅನ್ಸೆಲೆಕ್ಟ್ ಆಗಿರುತ್ತೆ. ನೀವು ಇದನ್ನ ಈ ತರ ಸೆಲೆಕ್ಟ್ ಮಾಡ್ಬಿಟ್ಟು, ಮತ್ತೆ ವಿಲೇಜ್ಗಳು ಕೂಡ ಅಷ್ಟೇ ಈ ತರ ಅನ್ಸೆಲೆಕ್ಟ್ ಆಗಿರುತ್ತೆ. ಸೆಲೆಕ್ಟ್ ಮಾಡ್ಬಿಟ್ಟು ನೀವೇನ್ ಮಾಡ್ಬೇಕು, ಇದನ್ನ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟಾಗ ನೀವು ಆಶಾ ಮ್ಯಾಪಿಂಗ್ ಏನ್ ಮಾಡಿರ್ತೀರ ಅದು ನಿಮಗೆ ಟ್ಯಾಗ್ ಆಗುತ್ತೆ. ಈಗ ಟ್ಯಾಗ್ ಆಗಿರುವಂತಹ ಆಶಾಗಳು ಎಲ್ಲ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಶೋ ಆಗ್ಬೇಕಲ್ವಾ. ನೀವು ಇಲ್ಲಿ ಮ್ಯಾಪ್ ಆಗಿರುವಂತಹ ಈ ಎಲ್ಲ ಆಶಾ ಕಾರ್ಯಕರ್ತರ ಅಬಾ ID ಲಿಂಕ್ ಆಗಿದೆಯಾ, ಆಧಾರ್ ಲಿಂಕ್ ಆಗಿದೆಯಾ, ಆಗದೇ ಇದ್ರೆ ಅದನ್ನ ಮಾಡ್ಕೊಳ್ಳೋದು ಹೇಗೆ? ಈಗ ಕಾಮನ್ ಮಾಸ್ಟರ್ ಅಲ್ಲಿ ನೋಡಿದ್ರೆ ಇಲ್ಲಿ ಕುಮಾರನಹಳ್ಳಿ ಅಷ್ಟೇ ಶೋ ಆಗ್ತಾ ಇದೆ, ಬೇರೆ ಗ್ರಾಮದ ಆಶಾ ಕಾರ್ಯಕರ್ತರ ಇನ್ಫಾರ್ಮೇಶನ್ ಶೋ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಗೊಂದಲ ಇರುತ್ತೆ. ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗಪ್ಪ ಅಂತಂದ್ರೆ, ಈಗ ಶಶಿಕಲಾ N ಅಂತ ಇರುತ್ತೆ ಅಲ್ವಾ, ಶಶಿಕಲಾ N PSUs ರವರ ಅಥವಾ CHO ರವರ ಈ ಒಂದು ಆಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಒಂದು ಓವರ್ ವ್ಯೂ ಅಂತ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಕುಮಾರನಹಳ್ಳಿ ಅಂತ ಇದೆ. ಇಲ್ಲಿ ಯಾವ ವಿಲೇಜ್ ಇರುತ್ತೋ ಅವ್ರ ಒಂದು ಉಪಕೇಂದ್ರದ ವ್ಯಾಪ್ತಿಗೆ ಬರುವಂತಹ ಯಾವ ಗ್ರಾಮ ಇಲ್ಲಿ ಇರುತ್ತೋ ಆ ಗ್ರಾಮದ ಆಶಾಗಳ ಇನ್ಫಾರ್ಮೇಶನ್ ಮಾತ್ರ ನಮಗೆ ಕಾಮನ್ ಮಾಸ್ಟರ್ ಶೋ ಆಗುತ್ತೆ. ಇಲ್ಲಿ ನೀವೇನ್ ಮಾಡಬೇಕು, ಇದನ್ನ ತೆಗೆದ್ಬಿಟ್ಟು ಬೇರೆ ಗ್ರಾಮ ಅಂತ ನಿಮ್ಮ ಒಂದು ಸಬ್ ಸೆಂಟರ್ ವ್ಯಾಪ್ತಿಗೆ ಒಳಪಡುವಂತಹ ಬೇರೆ ಗ್ರಾಮ, ಫಾರ್ ಎಕ್ಸಾಂಪಲ್ ಇವಾಗ ಬಸವರಾಜಪುರ ನೋಡಿ, ಬಸವರಾಜಪುರ ಅಂದ್ರೆ ಆ ಒಂದು ಗ್ರಾಮದ 3-4 ಅಕ್ಷರ ನೀವು ಟೈಪ್ ಮಾಡಿದ ತಕ್ಷಣ ಆ ಒಂದು ಲೆಟರ್ ಇರುವಂತಹ ಎಲ್ಲ ಗ್ರಾಮಗಳು ನಿಮಗೆ ಶೋ ಆಗುತ್ತೆ. ಇದು ಸೆಲೆಕ್ಟ್ ಮಾಡ್ಬಿಟ್ಟು ಹಿಂಗ್ ಸಬ್ಮಿಟ್ ಕೊಟ್ರಿ ಅಂತಂದ್ರೆ ಈಗ ನೋಡಿ ಬಸವರಾಜಪುರ ಗ್ರಾಮದಲ್ಲಿ ಇರುವಂತಹ ಆಶಾಗಳ ಇನ್ಫಾರ್ಮೇಶನ್ ಮಾತ್ರ ಶೋ ಆಗುತ್ತೆ. ಈಗ ಬಸವರಾಜಪುರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಆಶಾ ಇಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಈಗ ಬೇರೆ ಗ್ರಾಮ ಇಲ್ಲಿ ನೋಡೋಣ.
ಶಿವರಾಜ್ಪುರ ಆಯ್ತು. ನೆಕ್ಸ್ಟ್ ಸಿದ್ದಾಪುರ ಅಂತ ಇದೆ. ಸಿದ್ದಾಪುರ ಅಂತ ಹೇಳ್ಬಿಟ್ಟು 3 ಇದೆ. ಚೆಕ್ ಮಾಡ್ಬೇಕಾಗುತ್ತೆ ನೀವು ಇಲ್ಲಿ ನಿಮ್ದು NGD ವಿಲೇಜ್ ಯಾವುದು ಅಂತ. ನಾನು ಇಲ್ಲಿ ಫಸ್ಟ್ ಒಂದು ತಗೊಳ್ತಾ ಇದ್ದೀನಿ, ಸಿದ್ದಾಪುರ. ಸಬ್ಮಿಟ್ ಮಾಡ್ತಿದ್ದೀನಿ. ಸಬ್ಮಿಟ್ ಮಾಡಿದಾಗ ಈಗ ಸಿದ್ದಾಪುರ ಗ್ರಾಮದಲ್ಲಿ ಇರುವಂತಹ ಆಶಾ ಕಾರ್ಯಕರ್ತರ ಇನ್ಫಾರ್ಮೇಶನ್ ಮಾತ್ರ ಇಲ್ಲಿ ತಾವು ಶೋ ಆಗೋದನ್ನ ನೋಡ್ಬೋದು. ನೋಡಿ ಈ ತರ ಈಗ ರುದ್ರಾಪುರ ಅಂತ ಹೇಳ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿದೆ. ಈ ರುದ್ರಾಪುರ ಎಲ್ಲಿ ಇರುವಂತಹ ಆಶಾ ಕಾರ್ಯಕರ್ತರ ಇನ್ಫಾರ್ಮೇಶನ್ ಮಾತ್ರ ಇಲ್ಲಿ ಶೋ ಆಯಿತು. ಈಗ ನೀವೇನ್ ಮಾಡಬೇಕು ನೋಡಿ, ಇಲ್ಲಿ ವಿಜಯಬಾಯಿ ಎನ್ನುವಂತಹ ಆಶಾ ಕಾರ್ಯಕರ್ತೆಗೆ ಅಬಾ ಅಥವಾ ಆಧಾರ್ ಲಿಂಕ್ ಆಗಿಲ್ಲ. ಈಗ ಈ ಒಂದು ವಿಜಯಬಾಯಿ ಆಶಾ ಎನ್ನುವಂತಹ ಈ ಒಂದು ಆಕ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅವರ ಅಬಾ ನಂಬರ್ನ ವೆರಿಫೈ ಅಂತ ಕ್ಲಿಕ್ ಮಾಡಿದಾಗ ಅಬಾ ಅಥವಾ ಆಧಾರ್ ಎರಡರಲ್ಲಿ ಯಾವ್ದಾರ ಒಂದನ್ನ ಲಿಂಕ್ ಮಾಡಿ ನೀವು ಸಬ್ಮಿಟ್ ಕೊಟ್ಟಾಗ ಸೊ ಇದು ಇಲ್ಲಿ ಅವರಿಗೆ ಅಬಾ ಮತ್ತೆ ಆಧಾರ್ ಲಿಂಕ್ ಆಗುತ್ತೆ. ದಯಮಾಡಿ ಯಾರ್ಯಾರು ಅಬಾ ಲಿಂಕ್ ಮಾಡದೆ ಆಶಾ ಮ್ಯಾಪ್ ಮಾಡಿದ್ದೀರಾ ಅಥವಾ ಆಧಾರ್ ಲಿಂಕ್ ಮಾಡದೆ ಆಶಾನ ಮ್ಯಾಪ್ ಮಾಡಿದ್ದೀರಾ, ಅವರು ಈ ರೀತಿಯಿಂದ ಗ್ರಾಮಗಳನ್ನು ಸೆಲೆಕ್ಟ್ ಮಾಡಿಕೊಂಡು ತಮ್ಮ ಉಪಕೇಂದ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಕೊಂಡು ನೀವು ಅವರವರ ಅಲ್ಲಿರುವಂತಹ ಆಶಾ ಕಾರ್ಯಕರ್ತೆಯರ ಅಬಾ ಅಥವಾ ಆಧಾರನ್ನ ಲಿಂಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಆಮೇಲೆ ನೀವು ಮ್ಯಾಪ್ ಮಾಡಿರುವಂತಹ ಆಶಾ ಕಾರ್ಯಕರ್ತೆಯರ ಇನ್ಫಾರ್ಮೇಶನ್ ಈ ಒಂದು ಹೆಲ್ತ್ ಪ್ರೊವೈಡರ್ ಮೇಂಟೆನೆನ್ಸ್ ಅಲ್ಲಿ ಶೋ ಆಗ್ತಿರುತ್ತೆ. ನಿಮ್ಮ ಒಂದು ಯೂಸರ್ ಐಡಿಯಲ್ಲೇ ಇದು ಆಗ್ತಾ ಇರುವಂತದ್ದು. ಸೊ ಅಲ್ಲಿ ನೀವು ಏನ್ ಮಾಡಬೇಕು, ಮ್ಯಾಪ್ ಆಗಿರುವಂತದನ್ನ ನೀವು ಇಲ್ಲಿ ಟ್ಯಾಗ್ ಮಾಡ್ಕೋಬೇಕಾಗತ್ತೆ. ಸೊ ಈ ತರ ಹಿಂಗೆ ಟ್ಯಾಗ್ ಮಾಡ್ಕೋಬೇಕಾಗತ್ತೆ. ಸೊ ಈ ತರ ಹಿಂಗೆ ನೀವು ಟ್ಯಾಗ್ ಮಾಡ್ಕೋಬೇಕಾಗತ್ತೆ. ದಯಮಾಡಿ ಈ ತರ ಟ್ಯಾಗ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಎಲ್ಲಾ ಮಾಹಿತಿಯನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ದಯಮಾಡಿ ಯಾರ್ಯಾರು ಅಬಾ ಲಿಂಕ್ ಮಾಡಿಲ್ಲ, ಆಧಾರ್ ಲಿಂಕ್ ಮಾಡಿಲ್ಲ, ಈ ಒಂದು ವಿಧಾನಗಳ ಮುಖಾಂತರ ನೀವು ಅಬಾ ಲಿಂಕ್ ಮಾಡೋದು ಮತ್ತು ಆಶಾಗಳ ಮತ್ತು ಗ್ರಾಮಗಳ ಟ್ಯಾಗ್ ಅನ್ನ ಮಾಡ್ಕೊಳ್ಳುವಂತಹ ಕೆಲಸವನ್ನ ದಯಮಾಡಿ ಈಗಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊತೇನೆ. ಶುಭವಾಗಲಿ. ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ.